ಬೀದರ್ನಲ್ಲಿ ಗ್ಯಾಸ್ ಟ್ರಬಲ್ಗೆ ರಾತ್ರಿಯೆಲ್ಲ ಜನ ಇಲ್ಲಿ ಜಾಗರಣೆ ಮಾಡಿದ್ದಾರೆ. ವಾರ್ ಎಫೆಕ್ಟ್ ಹಿನ್ನೆಲೆ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಡಿದ್ದಾರೆ ಬೀದರ್ನಲ್ಲಿ ಜನ. 1 ಕಿಲೋಮೀಟರ್ ವರೆಗೂ ಕೂಡ ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಈ ರೀತಿಯಾಗಿ ರಾತ್ರಿ ಇಡೀ ಕ್ಯೂ ನಿಂತಿದ್ರು. ಸಿಲಿಂಡರ್ಗಾಗಿ ಕ್ಯೂ ನಿಂತಿರುವಂತಹ ಹಲವು ಗ್ರಾಮಗಳ ಜನ ಗ್ಯಾಸ್ ಬುಕ್ ಮಾಡಿದ್ರು ಕೂಡ ಗ್ಯಾಸ್ ಕೊಡ್ತಾ ಇಲ್ಲ ಅಂತ ಹೇಳಿ ಏಜೆನ್ಸಿಯವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಧಿಕಾರಿಗಳು ಸಮಸ್ಯೆ ಕೇಳ್ತಾ ಇಲ್ಲ, ಈ ರೀತಿಯಾದಂತಹ ಆರೋಪವನ್ನ ಇಲ್ಲಿ ಗ್ರಾಹಕರು ಮಾಡ್ತಿದ್ದಾರೆ. ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಗ್ಯಾಸ್ ಬುಕ್ ಮಾಡಿದ್ರು ಕೂಡ ಗ್ಯಾಸ್ ಬರ್ತಾ ಇಲ್ಲ ಅಂತ ಹೇಳಿ ರಾತ್ರಿ ಇಡೀ ಗ್ಯಾಸ್ ಏಜೆನ್ಸಿ ಮುಂದೆ ಕೂತು ಜಾಗರಣೆ ಮಾಡಿದ್ದಾರೆ. ಅದರ ಜೊತೆಗೆ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಆರೋಪ. ಹೀಗೆ ವಾರ್ ಎಫೆಕ್ಟ್ ಇದೆಲ್ಲವೂ ಕೂಡ ವಾರ್ ಎಫೆಕ್ಟ್ ಹಿನ್ನೆಲೆ ಈಗಾಗಲೇ ಗೃಹ ಬಳಕೆ ಸಿಲಿಂಡರ್ಗೋಸ್ಕರ ಜನ ಎಲ್ಲೆಡೆಯೂ ಕೂಡ ಪರದಾಡ್ತಾ ಇದ್ದಾರೆ. ಹೀಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಬೀದರ್ನಲ್ಲಿ ಆಗಿರುವಂತಹ ಸಮಸ್ಯೆ. ಈಗ 1 ಕಿಲೋಮೀಟರ್ ವರೆಗೂ ಕೂಡ ರಾತ್ರಿ ಇಡೀ ಕ್ಯೂ ನಿಂತಿದ್ರಂತೆ ಇಲ್ಲಿನ ಗ್ರಾಹಕರು ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ. ಹಿಂದ್ ನೋಡ್ರಿ, ಇದು 2 ಹೊಲ ಅದ. ಎಷ್ಟಕ್ಕೆ ಬಂದಿರ್ರಿ ಮಮ್ಮ? ಎಡ್ಡುಕ ಎಷ್ಟು ದಿನ ಆಯ್ತು ಹೊಂಟಿರಿ? ಸಿಗ್ಲತ್ತದು ಇವತ್ತು? ಹಿಂದ್ ನೋಡ್ರಿ, ಇದು 2 ಹೊಲ ಅದ. ಹೀಗೆ ಬೀದರ್ನಲ್ಲಿ ಆಗ್ತಾ ಇರುವಂತದ್ದು ವಾರ್ ಎಫೆಕ್ಟ್. ಇದು ರಾತ್ರಿ ಇಡೀ ಜನ ಇಲ್ಲಿ ಬಂದು ಗ್ಯಾಸ್ಗೋಸ್ಕರ ಪರದಾಡಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಕೂಡ ಸಮಸ್ಯೆ ಹೇಳಿದ್ದಾರೆ, ಆದ್ರೂ ಕೂಡ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳಿ ಇಲ್ಲಿನ ಜನ ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ಗ್ಯಾಸ್ ಬರ್ತಾ ಇಲ್ಲ. ಏಜೆನ್ಸಿ ಸಿಬ್ಬಂದಿ ತಲೆ ಕೆಡಿಸ್ಕೊತಾ ಇಲ್ಲ.